ಹುಡುಗಿರ್ ಮಾತ್ರ ಕಾಣಿಸುತ್ತೆ, ಹುಡುಗರೆಲ್ಲ ಎಲ್ಲಿ ಕಾಣಿಸ್ತಾರೆ? ಏನ್ ಕೊಡಿಸ್ತಿ ಹೇಳು? ಏನ್ ತೋರಿಸ್ಲಿಲ್ಲ. ಚೆನ್ನಾಯ್ತು ಹಾಕಳ, ಚೆನ್ನಾಯ್ತು ಆಕ್ಚುಲಿ. ಪೊಯ್ 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 ಅಯ್ಯ ಲಾಚ್ ಕೇಳಲ್ಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್. ಇವತ್ತು ಒಂದು ಸೂಪರ್ ಆಗಿರೋಂಥ ವಿಡಿಯೋ. ಏನಪ್ಪಾ ಅಂತಂದ್ರೆ ನಮ್ಮೂರಲ್ಲಿ ಇದೀನಿ. ಇವತ್ತು ಹಳ್ಳಿಲಿ ಯಾವ ತರ ಜಾತ್ರೆ ಮಾಡ್ತಾರೆ ಅದನ್ನ ನಾನು ತೋರ್ಸಕ್ಕೆ ಅಂತ ಬಂದಿದ್ದೀನಿ. ಇವತ್ತು ಶನಿದೇವ್ರ ದೇವಸ್ಥಾನ ಜಾತ್ರೆ. ಬನ್ನಿ ಹೇಗಿರುತ್ತೆ, ಯಾವ ತರ ಇರುತ್ತೆ ಒಂದು ಸೆಲೆಬ್ರೇಷನ್, ಈ ಜಾತ್ರೆ ಅದೊಂದು ಖುಷಿ. ಅದನ್ನ ಜಾತ್ರೆ ನಾವು ಚಿಕ್ಕವರಿದ್ದಾಗೆಲ್ಲ ಆಟ ಸಾಮಾನು ಅದೆಲ್ಲ ಹೆಂಗ್ ತಗೋತಿದ್ವಿ ಅದೆಲ್ಲ ಹೇಳ್ತಾ ಹೋಗ್ತೀನಿ. ಬನ್ನಿ ಯಾವ ತರ ಇರುತ್ತೆ ತೋರಿಸ್ತಾ ಹೋಗ್ತೀನಿ. ಇವತ್ತು ಶನಿದೇವ್ರ ದೇವಸ್ಥಾನದ ಜಾತ್ರೆ ಅಂತ ಹೇಳಿದ್ನಲ್ಲ, ಬನ್ನಿ ತೋರಿಸ್ತೀನಿ ಶನಿದೇವ್ರ ದೇವಸ್ಥಾನನ. ದೇವರೆಲ್ಲ ಹೆಂಗ್ ಅಲಂಕಾರ ಮಾಡಿದಾರೆ ಅಂತ. ಒಳಗಡೆ ಹೋಗೋಣ. ಹಾಯ್ ಮಾಡ್ರಪ್ಪ ಅಟ್ಲೀಸ್ಟ್. ಅವನ್ ಯಾಕ ಸ್ವಲ್ಪ ಹೋಗ್ಬಿಟ್ಟು ಅವನೇ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದೇ ಶನಿದೇವರು, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾನ್ ಜಾಸ್ತಿ ನಂಬುವಂತ ದೇವರು ಶನಿದೇವ್ರೆ. ಬೆಳಗ್ಗೆಯಿಂದ ಎಲ್ಲ ಪೂಜೆ ಇತ್ತು, ಹಂಗಾಗಿ ಬೆಳಗ್ಗೆ ಪೂಜೆಗಳನ್ನೆಲ್ಲ ಮಾಡಕ್ ಆಗಿಲ್ಲ. ಅದಕ್ಕೆ ಇವಾಗ ಬಂದಿದ್ದೀನಿ ವಿಡಿಯೋ ಮಾಡಕ್ಕೆ. ನೋಡಿ ಇವ್ರೆ ಕೀರ್ತಿ ಅಂತ ಪುರೋಹಿತರು. ಇದು ಶನಿದೇವ್ರದ್ದು ಅಡ್ಡೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಎಷ್ಟು ಸಖತ್ತಾಗಿದೆ. ಕೈ ಮುಕ್ಕೊಳ್ಳಿ. ಅಡ್ಗೆ ಮಾಡ್ತಾ ಇದೀರಾ? ಒಂದ್ 4,000 ಜನ. 4,000 ಜನಕ್ಕೆ. ಸೊ ಏನೇನ್ ಮಾಡ್ತಾ ಇದೀರ ಅಂತ? ಪಾಯಸ, ಒಂದ್ ಪಾಯಸ, ಕಡ್ಲೆಕಾಳು ಗೊಜ್ಜು, ಪಲಾವು, ಅನ್ನ ಸಾಂಬಾರು, ಉಪ್ಪು ಉಪ್ಪಿನಕಾಯಿ ಅಷ್ಟು. ಸೊ ಏನೇನ್ ತೋರಿಸ್ತೀರ ಹಂಗೆ ಒಂದ್ಸತಿ? ಈಗ ಇದು ಪಲಾವ್ ಹಾಕಿದೀವಿ. ಪಲಾವ್ ಒಗ್ಗರಣೆ ಹಾಕಿದಿರ? ನಡೀತಾ ಇದೆ, ಹಾಕ್ಬೇಕು. ಇದು ಕಡ್ಲೆಕಾಳು ಅದರಗಡೆ ಗೊಜ್ಜು, ಇದು ಬೇಯ್ಬೇಕು ಆಗುತ್ತೆ. ಇದು 5 ನಿಮಿಷ ಪಾಯಸ. ಸೂಪರ್. ಇಲ್ಲಿ ಪಲಾವ್ ದಮ್ಮಾಗಿದೆ. ಪಲಾವು ಸೂಪರ್ ಆಯ್ತೆ. ಸಾಂಬಾರು, ಇದು ಸಾಂಬಾರು, ಅದು ಸಾರು. ಇನ್ ಮಿಕ್ಕಿದ್ ವೈಟ್ ರೈಸು. ಇವೆಲ್ಲ 4 ವೈಟ್ ರೈಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಯೂಟ್ಯೂಬು ಏನಪ್ಪಾ ನಿಮ್ಗೆ ದೊಡ್ಡ ಅಲ್ಲ, ಅದೇನೋ ಹುಡುಗಿರು ಅಂತಲ್ಲಿ ಏನ್ ಹೇಳು? ಹುಡುಗಿರ್ ಮಾತ್ರ ಕಾಣಿಸುತ್ತೆ, ಹುಡುಗರೆಲ್ಲ ಎಲ್ಲಿ ಕಾಣಿಸ್ತಾರೆ? ನೀನ್ ಹುಡುಗ ಅಲ್ವಾ? ನೀವ್ ಫಸ್ಟ್ ಬಂದ ತಕ್ಷಣ ಹುಡುಗಿರ್ ಮಾತಾಡ್ತಾ ಹುಡುಗರು ಮಾತಾಡ್ತಾ ನಿನ್ನೆ ಮಾತಾಡ್ತೀನಿ ನಾನು ಫಸ್ಟ್. ನೀನ್ ಕೇಳಿಸಿಲ್ಲ ಅಷ್ಟೇ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ವರ್ಷ ಈಗ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮಗಳನ್ನ ಮಾತಾಡ್ತೀನಿ, ಯಾರು ಮಾತಾಡಿಸ್ಲಿ? ಅದೇ ನಿಮ್ಗೆ ಹುಡುಗಿರ್ ಮಾತ್ರ ಫಸ್ಟ್ ಮಗಳು ಕೈಗೆ ಫೋನು ಕ್ಯಾಮ್ರಾ ಮೈಕ್ ಬಂದ ಹುಡುಗಿರ್ ಮಾತ್ರ ಕಾಣಿಸುತ್ತೆ ಅಷ್ಟೇ. ಹುಡುಗರಿಗೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬಾವಾ ನಮ್ಗೇನು ಇಲ್ಲ. ಬಾವ ಏನ ಕೊಡಿಸ್ಬರ್ಲ? ಏನ್ ಹೇಳು? ನೀನ್ ಏನ್ ಕೊಡ್ಸಿರೋ? ಆಟೋ ಸಾಮಾನ್ ತಳಕ್ಕೆ ಬಾರಿಗೆ ಹೋಗಲ್ಲ, ನಡೆಯಲ್ಲ ಆಟೋ ಸಾಮಾನ್. ಬಾರಿಗೆ ಆಮೇಲೆ ಹೋಗೋಣ. ಎಲ್ಲಿ ಹೋಗೋಣ ಹೇಳು? ಎಲ್ಲಿ ಗೊತ್ತೇ ಬಾ. ಏನು ಕಬ್ನಲ್ಲಿ ಕುಡಿಯ? ಕಬ್ನಲ್ಲಿ ಯಾವ ಕುಡಿದ್ಲವ? ಜಾತ್ರೆ ಮಾಡಲವ? ಇನ್ನೇನ್ ಮಾಡ್ತೀಯ ಗುರು? ಯಾವಾಗ್ಲಿಂದ ಮಾಡ್ತಾ ಇದೀಯ? ಇದು ಆಗಿ 1 ವರ್ಷ ಆಯ್ತು. 1 ವರ್ಷ? ಎಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದ? ಎಲ್ಲಿ ಸಿಗುತ್ತೆ ಟೈಮ್ ಅಲ್ಲೇ. ಈಗ ಜಾತ್ರೆ ಮಾಡಕ್ಕೆ ಅಂತಲ್ಲ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡಲ್ಲಿ. ವಾಚ್ ತಗೋವ. ಸೂಪರ್ ಅವೆಲ್ಲ ಸಣ್ಣ ಹುಡ್ಲಲ್ಲಿ ಚಂದವ. ಈಗಲ್ಲ ಈಗ ಬೇಜಾರಾಗ್ತಲ್ವಾ? ನೋಡಿ ನಾವು ಚಿಕ್ಕವರಿದ್ದಾಗೆಲ್ಲ ತಗೋತಿದ್ವಿ ಅಂತ ಆಟ ಸಾಮಾನುಗಳು. ಮತ್ತೆ ಹೆಂಗ್ ನಡೀತೈತೆ ಬಿಸ್ನೆಸ್? ಎಷ್ಟು ವರ್ಷದಿಂದ ಇದೆ ಕೆಲಸ? ಹೌದು. ಎಲ್ಲಿ ಹಾಸನದಲ್ಲಿ ಹೋದ್ರು ಅಲ್ಲಿ ಇರ್ತೀರಾ? ಹೌದಾ? ಮಿಸ್ಸೇ ಮಾಡಲ್ಲ.
ನೋಡಿ ಫುಲ್ ಪುರಿ, ಕಡಲೆಪುರಿ, ಖಾರ, ಜಿಲೇಬಿ, ಮೈಸೂರು ಪಾಕು. ಜಿಲೇಬಿ ಇಲ್ಲೇ ಮಾಡಿ ಇಲ್ಲೇ ರೆಡಿ ಮಾಡಿ ಕೊಡೋದು. ನೋಡಿ ಹೆಂಗಿರುತ್ತೆ ಹಳ್ಳಿಲಿ ಜಾತ್ರೆ ವ್ಯಾಪಾರ ಹೆಂಗ್ ಮಾಡ್ತಾರೆ ಅಂತ. ಪುರಿ, ಕಡಲೆಪುರಿ, ಕಡಲೆ ಉಸ್ಲಿ, ಜಿಲೇಬಿ, ಮೈಸೂರು ಪಾಕು, ಇದ್ರದೇ ಮಜಾ. ಗುಂಡ ಇದೇ ಮಾಡು ಬರೀ. ಈ ಕಡೆಗೆ ಬಾ, ಸೈಡಿಗೆ ಬಾ, ಹೊಡ್ಕೋದರು ಅಲ್ಲಿ ನಿಲ್ಚೂರು ಮಾಡಿ ಅಂತ. ಏನ್ ತಗೊಂಡೆ? ಸಾಕಾ? ಏನ್ ತೋರಿಸ್ತಾ ಇಲ್ಲ? ನೋಡಿ ನೋಡಿ ನೋಡಿ, ಅದು ಯಾರಿಗೆ ಅಂತ ಹೇಳಲಿಲ್ಲ. ಅದೇ ಇನ್ನೊಂದ್ಸಲ ಹೇಳು. ಅದೇ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕೆ ನೋಡೋಣ, ಯಾಕೆ ಹೈವೇ ಬೇರೆ, ಜನ ಅಂದ್ರೆ ಜನ, ಬಸ್ ಸಖತ್ ಜನ ಗುರು. ನೋಡಿ ಈ ತರ ಯಾವತ್ತಾದ್ರೂ ಬಳೆ ತೋರ್ಸೋದು ನೋಡಿದಿರಾ? ಮುಂಚೆ ಎಲ್ಲ ಈ ಸಿಟಿಲೆಲ್ಲ ಈಗೆಲ್ಲ ತಗೊಂಡು ಹೋಗೋದು, ಬಟ್ ಈಗ ಹಂಗಿಲ್ಲ. ಬಳೆ ತೋರ್ಸೋದು ಜಾತ್ರೆಯಲ್ಲಿ, ಇದೆಲ್ಲ ತೊಳೆ ತೋರ್ಸೋದು. ವರ್ಷಕ್ಕೆ ಹೆಂಗೈತೆ ಬಿಸ್ನೆಸ್? ಕಮ್ಮಿ ಇದೆಯಾ, ಜಾಸ್ತಿ ಆಗಿದ್ಯಾ? ಕಮ್ಮಿ ಆಯ್ತೈತೆ. ಯಾಕೆ? ಏನ್ ಕಾರಣ ಇರ್ಬೋದು? ಬರಕ್ಲಲ್ಲ ಈಗ. ಆಕ್ಚುಲಿ ಏನ್ ಗೊತ್ತಾ, ಬಳೆ ತೊಡ್ಕೋಬೇಕು, ಕೈ ತುಂಬಾ ಬಳೆ ತೊಡ್ಕೊಂಡ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿ. ಅದು ನಮ್ಮ ಹಿಂದೂ ಸಂಸ್ಕೃತಿಲಿ ಬಳೆ ತೊಡ್ಕೋಬೇಕು. ಯಾರು ತೊಡ್ಕೊಳಕ್ಕೆ ಇಲ್ಲ, ಅದನ್ನೇ ಹೇಳ್ತಾವ್ರು ಅವ್ರು ಕೂಡ. ಕಮ್ಮಿ ಆಗಿದೆ ಅಂತೆ ವರ್ಷಕ್ಕೆ. ಅದ ಮಗಳ ನೋಡು, ನಿನ್ ಕೈ ಬಳೆನೇ ತೊಟ್ಟಿಲ್ಲ ನೋಡಿ, ಇವ್ರು ಬಳೆನೇ ತೊಟ್ಟಿಲ್ಲ. ಇವ್ರ ಹೆಸರು ಜುಂಜಾ ಅಂತ, ಮೇಯ್ನು ಜುಂಜಾ. ಇವನು ಪ್ಯಾರಿ, ಅವನು ಜುಂಜಾ. ಸಕ್ಕದಾಗಿದ್ದಾನೆ. ಈ ಯಾರು ಗೊತ್ತಾ, ಕಾಶಿನಾಥ್ ಮಗನ್ ನೋಡಿದ್ರ? ಸೇಮ್ ಹಿಂಗೆ ಇರೋದು. ಅರ್ಥ ಆಯ್ತು ಅನ್ಸುತ್ತೆ. ಚೆನ್ನಾಯ್ತು ಕಣ, ಚೆನ್ನಾಯ್ತು ಹಾಕಳ, ಚೆನ್ನಾಯ್ತು ಆಕ್ಚುಲಿ. ಪೊಯ್ ಅಷ್ಟೇ. ಫುಲ್ಲು ಬರೀ ಎಲ್ಲ ಮಕ್ಳು ಆಟದ ಸಾಮಾನು ಅಂಗಡಿನೇ ಇದಾವೆ. ನಾವೆಲ್ಲ ಆಡ್ಬೇಕಾದ್ರೆ ಇವೆಲ್ಲ ಇರ್ಲಿಲ್ಲ ಕಣ. ಲೇಸರ್ ಲೈಟ್ ಒಂದಿರೋವು, ಯಾವ ತಳ್ಳ ಗಾಡಿಗಳಿರೋವು, ಎಲ್ಲ ರಿಮೋಟ್ ಕಾರ್ ಬಂದವೆ. ಬೈಕ್ ನೋಡಿಲ್ಲ, ಹಾರ್ಲಿ ಡೇವಿಡ್ಸನ್, ಇದ್ಯಾವ್ದು RC ಬೈಕು, RC ಕಾರು, ನಾಯಿ, JCB, ರೇಸಿಂಗ್ ಕಾರ್ಸ್. ಯಾವ್ದು ನಾವೆಲ್ಲ ಎಲ್ಲೂ ದೊಡ್ಡ ಕಾರ್ ತಗೊಳಂಗಿಲ್ಲ, ಎಲ್ಲ ಸಿಗುತ್ತೆ. ಅಣ್ಣ ದುಡ್ಡು ಬೇಡವಾ? ಯಾವ ಇವೆಲ್ಲ ಅಕ್ಕ ಅದೇನದು? ಹಳ್ಳಿ ವ್ಯಾಪಾರ ತೋರಿಸ್ತಾ ಇರೋಣ, ಜಾತ್ರೆ ವ್ಯಾಪಾರ ಆಗಿರುತ್ತೆ ಅಂತ. ನಿಜ, ವರ್ಷಕ್ಕೊಂದ್ಸತಿನ ಯಾವಾಗ್ಲೂ ಅಪರೂಪ ಇವೆಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇದ್ರಲ್ಲಿರೋ ಮಜಾ ಬೇರೆ ಯಾವ್ದ್ರಲ್ಲೂ ಇರಲ್ಲ ಅಲ್ವಾ? ನೋಡಿ ಆಗ್ಲೇ ಶಾಪಿಂಗ್ ಜೋರಾಗಿ ಮಾಡ್ತಾವ್ರೆ. ಇದು ಬಳೆ ಮಾರ್ತಾವ್ರೆ ಅಂಕಲ್. ಇವ್ರು ನಮಗೆ ಗೊತ್ತಿರೋರು ಸುಮಾರು ನನಗೆ ಗೊತ್ತಿರೋಂಗೆ, ನಾನು ಹುಡ್ತಾಗಿಂದ ಗೊತ್ತು ನನಗೆ, ಒಂದು 20 ವರ್ಷದವರು. ನಮ್ಮಮ್ಮ, ಅನು ಮತ್ತೆ ಅದ್ಗೆ ನೈಟಿಲ್ಲ ಇದೆಯಾ? ಸ್ನಾನ ಮಾಡಿದಿಂದ ನೋಡಿ, ನಮ್ಮ ಅಮ್ಮಂಗೆ ಮದ್ವೆಲಿ ಇವರೇ ಅಂತ ತೊಡ್ಸಿದ್ದು. ನಮ್ಮ ಅಮ್ಮಂಗೆ ಇವರೇ ಮದ್ವೆಲಿ. ನಮ್ಮ ಅಣ್ಣನ ಮದ್ವೆಲು ಅವ್ರೆ, ನಮ್ಮ ಮದ್ವೆಲಿ ಬೇರೆಯವ್ರು ಇದ್ರು. ಇನ್ನೊಂದು ಸ್ಪೆಷಲ್ ಏನಂತಂದ್ರೆ, ಆವಾಗಲೇ ಇನ್ಸ್ಟೆಂಟ್ ಹೆಸರುಗಳು ಅಣ್ಣ ಹಾಕ್ತಿರಾ, ಒಂದು ನೋಡ್ತೀವಿ. ಇನ್ಸ್ಟೆಂಟ್ ಕೀ ಬಂಚ್ಗಳಿಗೆ ಹೆಸರು ಹಾಕೋದು, ಆ ಥರ ಎಲ್ಲ ಮಾಡ್ಕೊಡ್ತಾರೆ ಜಾತ್ರೆಗಳಲ್ಲಿ. ನಿಮ್ಗೆಲ್ಲ ಈ ತರ ಎಲ್ಲ ಒಂದು ಫೆಸಿಲಿಟಿ ಎಲ್ಲೂ ಬೇರೆ ಕಡೆ ಸಿಗಲ್ಲ. ಜಾತ್ರೆ ಇಂಥ ಫಂಕ್ಷನ್ಗಳಿಗೆ ಬಂದ್ರೆ ಮಾತ್ರನೇ ಸಿಗುತ್ತೆ. ನೋಡಿ ಇಲ್ಲಿ ಆಲ್ರೆಡಿ ಹಾಕಿದ್ದಾರೆ, ಸಂಜು ಅಂತ ಮಾಡಿಸ್ಕೊಂಡವ್ರೆ. ಇನ್ಸ್ಟೆಂಟ್ ಆಗಿ ಮಾಡ್ಕೊಡ್ತಾರೆ. ವರ್ಷಕ್ಕೆ ಹೆಂಗೈತೆ ಬಿಸ್ನೆಸ್? ಹಾ, ಹೌದಾ? ಈಗ ಬೇರೆ ಬೇರೆ ಕಡೆ ಹೋಗ್ತೀರಾ, ನಿಮ್ ಕಾಲಕ್ಕೂ ನಮ್ ಕಾಲಕ್ಕೂ ಹೆಂಗ್ ಚೇಂಜ್ ಆಗಿದೆ? ಜನ ಕಮ್ಮಿ ಮಾಡ್ಬಿಟ್ಟಾರೆ. ಈಗೆಲ್ಲ ಬೇಕರಿ ಸಿಗುತ್ತೆ, ಹಂಗಾಗಿ
ಐಟಮ್ ತಿನ್ನಲ್ಲ, ಹಾ ಎಲ್ಲ ಕೆಮಿಕಲ್ ಐಟಮ್ ಎಲ್ಲ ಫುಡ್ ಹಾಕ್ಬಿಟ್ಟು. ಸ್ವಾಮಿಗಳೇ, ಈ ಒಂದು ಜಾತ್ರೆನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಮತ್ತೆ ಯಾರು ಸ್ಟಾರ್ಟ್ ಮಾಡಿದ್ರು? ನಮ್ಮ ತಾತ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ನಾವು ಒಂದು 30-50 ವರ್ಷ ಆಗಿರ್ಬೋದು ಜಾತ್ರೆ ಶುರು ಮಾಡಿ. ನಮ್ಮ ತಾತ ಫಸ್ಟ್ ಮಾಡಿದ್ಮೇಲೆ ನಾವು ನಮ್ಮ ತಂದೆಯವ್ರು ಮಾಡ್ತಾ ಇದ್ದು. ಅದಾದ್ಮೇಲೆ ನಾವು ಮತ್ತೆ ನಮ್ಮನ್ನ ಮಾಡ್ತಾ ಇದೀವಿ. ಪ್ರತಿ ವರ್ಷ ಫೆಬ್ರವರಿ ಮಾರ್ಚಿಗೆ ಬರುತ್ತೆ ಜಾತ್ರೆ. ಒಂದು 5ರಿಂದ 6 ಜನ ಊಟ ಮಾಡ್ತಾರೆ, ಅನ್ನ ಮಾಡ್ತೀವಿ. ಮಾಮೂಲಿ ವಿಶೇಷ ಪೂಜೆ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮಹಾಮಂಗಳಾರತಿ, ಹೋಮ ಅಭಿಷೇಕ ಇರ್ತವೆ. ಅದಾದ್ಮೇಲೆ ಪೂರ್ಣಾಹುತಿ ಮಾಡಿ ಅನ್ನದಾನ ಕೊಡ್ತೀವಿ. ಪ್ರತಿ ಶನಿವಾರ ಬುಧವಾರ ವಿಶೇಷ ಪೂಜೆ ಇರುತ್ತೆ. ಡೈಲಿ ಶನಿವಾರ ಹೂ ಆಗುತ್ತೆ ಭಗವಂತ ಮೈ ಮೇಲೆ. ಹತ್ತತ್ರ ಬೆಂಗಳೂರಿಂದನೂ ಬರ್ತಾರೆ. ಬೆಂಗಳೂರು, ಮಡಿಕೇರಿ, ಚಿಕ್ಕಮಂಗ್ಳೂರು, ಸಕಲೇಶ್ಪುರ. ನಾವೇನು ಮನ್ಸಲ್ಲಿ ಕೇಳ್ಕೊಂಡು ಹೇಳ್ತಾರೆ ಎಡ ಬಲ ಅಂತ. ಏನಪ್ಪ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇಂಥ ಕೆಲಸ ಆಗ್ಬೇಕಪ್ಪ, ಆಗುತ್ತೋ ಆಗಲ್ವೋ ನಂಗಿಂತ ಅಂತ ಇದ್ದಾಗ ಬಲ ಬೇಕು ಅಂತ ಕೇಳ್ತಾರೆ, ಎಡ ಬೇಕು ಅಂತ ಕೇಳ್ತಾರೆ. ಆಗುತ್ತಾ ಬಲ ಇಲ್ವಾ ಎಡ, ಆ ಥರ ಭಗವಂತ ಮೈ ಮೇಲೆ ಅರ್ಪಣೆ ಕೊಡ್ತಾನೆ. ಅದೇ ವಿಶೇಷ ಮೇನ್ ಆಗಿ ಇಲ್ಲಿ. ಹಾಸನ ತಾಲೂಕು ಅಗಿಲೆ ಗ್ರಾಮದಲ್ಲಿ ಶನೇಶ್ವರ ಜಾತ್ರೆ ಅದ್ದೂರಿ ಆಗಿ ನಡೀತಿದೆ. ಇದು ಮೂಲತಃ ಒಂದು 30-40 ವರ್ಷಗಳಿಂದ ನಡ್ಕೊ ಬಂದಿರೋ ಜಾತ್ರೆ. ಇದನ್ನ ಮೊದಲು ಉಚ್ಚೇಗೌಡರು ಅಂತ ಅರ್ಚಕರು, ಅದಾದ್ಮೇಲೆ ಅವ್ರ ಮಗ ಗುರು, ಈಗ ಅವ್ರ ಮೊಮ್ಮಕ್ಕಳು ಗುರು ಮಕ್ಕಳು ಕಿರಣ್ ಮತ್ತು ಕೀರ್ತಿ ಅರ್ಚಕರು. ಈ ಒಂದು ಜಾತ್ರಾ ಮಹೋತ್ಸವ ಯಾವ ರೀತಿ ಇರುತ್ತೆ ಅಂದ್ರೆ, ನಾವು ಸುಮಾರು ಒಂದು 5ರಿಂದ 6 ಸಾವಿರ ಜನ ಇಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತೀವಿ. ಅನ್ನದಾನ ಇರುತ್ತೆ. ಈ ಅನ್ನದಾನಕ್ಕೆ ಊರಿನ ಮುಖ್ಯಸ್ಥರು ಎಲ್ಲ ಸೇರಿ ಮತ್ತೆ ಶನೇಶ್ವರ ಭಕ್ತಾದಿಗಳೆಲ್ಲ ಸೇರಿ ಬಂದಂತಹ ಒಂದು ಹಣದಲ್ಲಿ ಇದೊಂದು ದೊಡ್ಡ ಜಾತ್ರಾ ಮಹೋತ್ಸವ ಮಾಡ್ತೀವಿ. ಈ ಜಾತ್ರಾ ಮಹೋತ್ಸವ 5,000-6,000 ಜನ ಸೇರ್ತಾರೆ ಪ್ರತಿ ವರ್ಷ. ಈ ವರ್ಷನೂ ಸಹ ಈ ವರ್ಷ ಒಂದು 2,000 ಜನ ಜಾಸ್ತಿ ಸೇರ್ತದೆ. ಪ್ರತಿ ವರ್ಷ ಜನ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗ್ತಿಲ್ಲ. ಚಿಕ್ಕ ಮಗು, ಆ ಮಗುಗೆ ಎಷ್ಟು ಆಸೆ ನೋಡಿ ಆ ಬಳೆಗಳನ್ನ ತೊಡ್ಕೊಳಕ್ಕೆ. ಇಂಥ ಜಾತ್ರೆಗಳು ಇತ್ತೀಚೆಗೆ ಕಮ್ಮಿ ಆಗಿದ್ದಾವೆ. ಮುಂಚೆ ಎಲ್ಲ ತುಂಬ ಇರ್ತಿತ್ತು. ನಾನೇ ಈ ಜಾತ್ರೆಗೆ ಬಂದು 2 ವರ್ಷ ಆಗಿದೆ. ಇಂಥ ಜಾತ್ರೆಗಳು ನಡಿಬೇಕು, ಜನಗಳನ್ನ ಸೇರಿಸ್ಬೇಕು. ಯಾವುದೇ ಜಾತಿ ಭೇದ ಭಾವ ಏನೂ ಇಲ್ಲದೆ ಈ ಥರ ಜಾತ್ರೆಗಳಿಗೆ ಜನಗಳು ಬಂದು ಆ ಒಂದು ದಿನನ ಎಂಜಾಯ್ ಮಾಡೋದಿದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಈ ಜಾತ್ರೆಲಿ ನಾನು ನೋಡಿದ್ದೇನಂತಂದರೆ ಎಲ್ಲ ಜನಗಳು ಎಷ್ಟು ಒಗ್ಗಟ್ಟಾಗಿರ್ತಾರೆ ಅನ್ನೋದು. ಅದಕ್ಕೆ ಹೇಳೋದು ಹಳ್ಳಿ ಅಂತ. ಈ ಹಳ್ಳೀಲಿ ಅದೊಂದು ಏನಂತಾರೆ, ಆ ಒಗ್ಗಟ್ಟು ಯಾವಾಗಲೂ ಇದ್ದೇ ಇರುತ್ತೆ. ಸೊ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.